ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ. ಇವತ್ತಿನ ಕ್ಲಾಸ್ನಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಬಿಕಾಮ್ 4th ಸೆಮಿಸ್ಟರ್ ಕಾಸ್ಟಿಂಗ್ 2024 ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ. ಇದು ಓಲ್ಡ್ ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದೆ 2024 ಇಯರ್ದ. ಕೆಲವೊಂದಷ್ಟು ಕ್ವಶನ್ಸನ್ನು ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಸಾಲ್ವ್ ಮಾಡಿದ್ದೀನಿ. ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ಲೇ ಲಿಸ್ಟ್ ಇದೆ ನೋಡಿರಿ, ಅಲ್ಲಿ ವಿಸಿಟ್ ಆಗಿರಿ. ಎಲ್ಲ ಕ್ಲಾಸ್ಗಳು ನೀವು ನೋಡ್ಬೋದು. ಓಕೆ, ಕಾಸ್ಟಿಂಗ್ ರಿಲೇಟೆಡ್ ಇರುವಂಥ ಕ್ಲಾಸ್ಗಳು ಕೂಡ ಇದ್ದಾವೆ, ಅವನು ನೋಡ್ಬೋದು. ಓಕೆ, ಇವತ್ತಿನ ಕ್ಲಾಸಲ್ಲಿ 10 ಮಾರ್ಕ್ಸ್ ಕ್ವಶನನ್ನು ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 10 ಇದೆ ನೋಡಿರಿ, 10 ಮಾರ್ಕ್ಸ್ಗೆ ಕ್ವಶನ್ ನಂಬರ್ 10. ಈ ಕ್ವಶನನ್ನು ನೋಡೋಣ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಶನ್ ಮುಖಾಂತರ ನೋಡ್ಬೋದು. ಓಕೆ, ಕ್ವಶನ್ ನಂಬರ್ 10 ನೋಡ್ರಿ. ಫ್ರಮ್ ದ ಫಾಲೋವಿಂಗ್ ಕ್ಯಾಲ್ಕುಲೇಟ್ ಅಂತ ಹೇಳ್ತಾರೆ. ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಫಸ್ಟ್ ಮಟೀರಿಯಲ್ ಕಾಸ್ಟ್ ವೆರಿಯನ್ಸ್ ಕ್ಯಾಲ್ಕುಲೇಟ್ ಮಾಡತ್ತೆ ಹೇಳ್ತಾರೆ. ಸೆಕೆಂಡ್ ಒನ್ ಮಟೀರಿಯಲ್ ಪ್ರೈಸ್ ವೆರಿಯನ್ಸ್ ಕ್ಯಾಲ್ಕುಲೇಟ್ ಮಾಡತ್ತೆ ಹೇಳ್ತಾರೆ. ಥರ್ಡ್ ಒನ್ ಮಟೀರಿಯಲ್ ಯೂಸೇಜ್ ವೆರಿಯನ್ಸ್ ಕ್ಯಾಲ್ಕುಲೇಟ್ ಮಾಡತ್ತೆ ಹೇಳ್ತಾರೆ. ನೆಕ್ಸ್ಟ್ ಫೋರ್ತ್ ಒನ್ ಮಟೀರಿಯಲ್ ಮಿಕ್ಸ್ ವೆರಿಯನ್ಸ್ ಕ್ಯಾಲ್ಕುಲೇಟ್ ಮಾಡತ್ತೆ ಹೇಳ್ತಾರೆ. ಈ ಥರ 4 ನಿಮ್ಗೆ ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳಿದ್ದಾರೆ. 4 ಕಾಂಪೊನೆಂಟ್ಸ್ ಕೊಟ್ಟಿದ್ದಾರೆ: ಮಟೀರಿಯಲ್ ಕಾಸ್ಟ್ ವೆರಿಯನ್ಸ್, ಮಟೀರಿಯಲ್ ಪ್ರೈಸ್ ವೆರಿಯನ್ಸ್, ಮಟೀರಿಯಲ್ ಯೂಸೇಜ್ ವೆರಿಯನ್ಸ್, ಮಟೀರಿಯಲ್ ಮಿಕ್ಸ್ ವೆರಿಯನ್ಸ್. ಇವನ್ನೆಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳ್ತಾರೆ. ಯೂಸಿಂಗ್ ಏನು ಯೂಸ್ ಮಾಡ್ಕೋಬೇಕಂದ್ರೆ ಸ್ಟ್ಯಾಂಡರ್ಡ್ ಮಿಕ್ಸ್, ನೆಕ್ಸ್ಟ್ ಆ್ಯಕ್ಚುಯಲ್ ಮಿಕ್ಸ್. ಇವನ್ನೆಲ್ಲ ಯೂಸ್ ಮಾಡ್ಕೊಂಡು ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳ್ತಾರೆ. ಓಕೆ, ಇದು ಯಾವ ಥರ ಫೈಂಡ್ ಔಟ್ ಮಾಡಬೇಕು? ನೋಡೋಣ ಕ್ವಶನ್ ಏನಿದೆ ಅಂತೇಳಿ. ಸ್ಟ್ಯಾಂಡರ್ಡ್ ಮಿಕ್ಸ್ ಅಂತ ಕೊಟ್ಟಿದ್ದಾರೆ, ಮಟೀರಿಯಲ್ಸ್ ಕೊಟ್ಟಿದ್ದಾರೆ ಪಿ ಮತ್ತು ಕ್ಯೂ, ನೆಕ್ಸ್ಟ್ ಟೋಟಲ್ ಅದು ಕೊಟ್ಟಿದ್ದಾರೆ. ಕ್ವಾಂಟಿಟಿ ನೋಡ್ರಿ, ಕೆ ಜಿ ಇದೆ 350 kg ಮಟೀರಿಯಲ್ ಪಿ, 250 kg ಮಟೀರಿಯಲ್ ಕ್ಯೂ. ನೆಕ್ಸ್ಟ್ ಪ್ರೈಸ್ ನೋಡ್ರಿ 10 ರೂಪೀಸ್ ಇದೆ. ನೆಕ್ಸ್ಟ್ ಮಟೀರಿಯಲ್ ಪಿ ಇದೆ 10 ರೂಪೀಸ್, ಮಟೀರಿಯಲ್ ಕ್ಯೂದ 15 ರೂಪೀಸ್ ಇದೆ. ಓಕೆ, ಅಮೌಂಟ್ ಕೊಟ್ಟಿದ್ದಾರೆ ನೋಡ್ರಿ. ಅಮೌಂಟ್ ಎಷ್ಟಿದೆ? 3500, 3750, ಟೋಟಲ 7250 ಅಂತಿದೆ. ಓಕೆ, ಇದೆಲ್ಲ ಇನ್ಫಾರ್ಮೇಷನ್ ರಿಲೇಟೆಡ್ ಯಾವುದಪ್ಪ ಅಂತಂದರೆ ಇದು ಸ್ಟ್ಯಾಂಡರ್ಡ್ ಮಿಕ್ಸ್ದ ರಿಲೇಟೆಡ್. ಓಕೆ, ನೆಕ್ಸ್ಟ್ ಆ್ಯಕ್ಚುಯಲ್ ಮಿಕ್ಸ್ ನೋಡ್ರಿ. ಕ್ವಾಂಟಿಟಿ ಕೊಟ್ಟಿದ್ದಾರೆ. ಪಿ ಇದು ಕ್ವಾಂಟಿಟಿ ಎಷ್ಟಿದೆ? ಮಟೀರಿಯಲ್ ಪಿ ದ 300, ನೆಕ್ಸ್ಟ್ ಮಟೀರಿಯಲ್ ಕ್ಯೂದ 325. ನೆಕ್ಸ್ಟ್ ಪ್ರೈಸ್ ಕೂಡ ಕೊಟ್ಟಿದ್ದಾರೆ 10 ರೂಪೀಸ್, ನೆಕ್ಸ್ಟ್ 14 ರೂಪೀಸ್. ಓಕೆ, ನೆಕ್ಸ್ಟ್ ಒಂದು ನೋಡ್ರಿ, ಅಮೌಂಟ್ ಕೂಡ ಕೊಟ್ಟಿದ್ದಾರೆ 3000, ನೆಕ್ಸ್ಟ್ 4550, ಟೋಟಲ 7550 ಅಂತ ಕೊಟ್ಟಿದ್ದಾರೆ. ಇದು ಆ್ಯಕ್ಚುಯಲ್ ಮಿಕ್ಸ್ ಅಂತ ಹೇಳ್ಬೋದು. ಈ ಥರ ಕ್ವಶನ್ಸನ್ನು ಕೊಟ್ಟಿದ್ದಾರೆ. ನೀವು ಸಾಲ್ವ್ ಮಾಡಬೇಕು. ಏನು ಪ್ರೊಸೀಜರ್ಸ್ ಇದೆ, ಅದನ್ನೆಲ್ಲ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಇದು ಆ್ಯಕ್ಚುಲಿ ಸಿಂಪಲ್ ಕ್ವಶನ್ ಇದೆ, 10 ಮಾರ್ಕ್ಸ್ ಕ್ವಶನ್ ಇದೆ, ಸಿಂಪಲ್ ಕ್ವಶನ್, ಈಸಿಲಿ ನೀವು ಸಾಲ್ವ್ ಮಾಡ್ಬೋದು. ಫಸ್ಟ್ ಏನು ಮಾಡಬೇಕು? ಸೊಲ್ಯೂಷನ್ ಅಂತ ಮೆನ್ಷನ್ ಮಾಡಬೇಕು. ಈ ಕಡೆ ಸೊಲ್ಯೂಷನ್ ಮೆನ್ಷನ್ ಮಾಡಿ ಅಥವಾ ಆನ್ಸರ್ ಅಂತ ಮೆನ್ಷನ್ ಮಾಡಿ ವರ್ಕಿಂಗ್ ನೋಟ್ ಅಂತ ಹಾಕ್ರಿ. ಫಸ್ಟ್ ವರ್ಕಿಂಗ್ ನೋಟ್ ಇದೆ. ಏನು ಮಾಡಬೇಕು? ಕ್ಯಾಲ್ಕುಲೇಷನ್ ಆಫ್ ರಿವೈಸ್ಡ್ ಕ್ವಾಂಟಿಟಿ ಅಂತ ಹೇಳ್ತಾರೆ, ಆರ್ ಕ್ಯೂ ಅಂತ ಹೇಳ್ತಾರೆ. ಅಂದರೆ ಸಿಂಪಲ್ ಇದ್ರೊಳಗೆ ಶಾರ್ಟ್ ಫಾರ್ಮ್ದಾಗ ಆರ್ ಕ್ಯೂ ಅಂತ ಹೇಳ್ತಾರೆ. ಫಸ್ಟ್ ಏನು ಮಾಡಿರಿ, ರಿವೈಸ್ಡ್ ಕ್ವಾಂಟಿಟಿ ಆರ್ ಕ್ಯೂ, ರಿವೈಸ್ಡ್ ಕ್ವಾಂಟಿಟಿ, ಇದಕ್ಕೊಂದು ಫಾರ್ಮುಲಾ ಬರುತ್ತೆ, ಇದು ನೆನಪಿಟ್ಕೋಬೇಕು ನೀವು. ಇದು ಕ್ವಶನ್ ಕೂಡ ಬೇಸ್ಡ್ ಆನ್ ದ ಫಾರ್ಮುಲಾ. ಓನ್ಲಿ ಫಾರ್ಮುಲಾ ನಿಮ್ಗೆ ಗೊತ್ತಿತ್ತಂದರೆ ನೀವು ಈಸಿಲಿ ಸಾಲ್ವ್ ಮಾಡ್ಬೋದು. ಓಕೆ, ಫಸ್ಟ್ ನೋಡ್ರಿ, ಈಚ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಡಿವೈಡೆಡ್ ಬೈ ಟೋಟಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಟೋಟಲ್ ಆ್ಯಕ್ಚುಯಲ್ ಕ್ವಾಂಟಿಟಿ ಅಂತ ಹೇಳ್ತಾರೆ. ಏನೆಲ್ಲ ಸಿಂಪಲ್ ಇದೆ, ಜಸ್ಟ್ ಫಾರ್ಮುಲಾ ಹಾಕ್ರಿ ಅಂದರೆ ಜಸ್ಟ್ ಇಲ್ಲಿ ನೋಡ್ಕೋತ ಹೋಗ್ಬೇಕು. ಏನು ನೋಡ್ರಿ, ಮಟೀರಿಯಲ್ ಪಿ ಇದೆ ಐತಲ್ರಿ, ನೆಕ್ಸ್ಟ್ ಮಟೀರಿಯಲ್ ಕ್ಯೂ, ಎರಡು ಥರದ್ದು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಮಟೀರಿಯಲ್ ಪಿ ನೋಡ್ರಿ, ಮಟೀರಿಯಲ್ ಪಿ. ಮಟೀರಿಯಲ್ ಪಿ ದ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟು ಕೊಟ್ಟಾರ ನೋಡ್ರಿ, ಇಲ್ಲಿ ಸ್ಟ್ಯಾಂಡರ್ಡ್ ಅಂತ ಐತಲ್ರಿ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟು ಕೊಟ್ಟಾರೆ? ಮಟೀರಿಯಲ್ ಪಿ ದ 350 ಕೊಟ್ಟಾರೆ, 350 ತೆಗೆದುಕೊಳ್ಬೇಕು. ಡಿವೈಡೆಡ್ ಬೈ ಏನು ಮಾಡ್ಬೇಕು ನೀವು? ಡಿವೈಡೆಡ್ ಬೈ ಟೋಟಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. ಟೋಟಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟು ಐತ್ರಿ? 600 ಐತೆ. ಟೋಟಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 600 ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. ಓಕೆ, ನೆಕ್ಸ್ಟ್ ಇಂಟು ಏನು ಮಾಡ್ಬೇಕು ನೀವು? ಟೋಟಲ್ ಆ್ಯಕ್ಚುಯಲ್ ಕ್ವಾಂಟಿಟಿ ಮಾಡಬೇಕು. ಓಕೆ, ಟೋಟಲ್ ಆ್ಯಕ್ಚುಯಲ್ ಕ್ವಾಂಟಿಟಿ, ಇಲ್ಲಿ ಆ್ಯಕ್ಚುಯಲ್ ಮಿಕ್ಸ್ ಅಂತಿದೆ ನೋಡ್ರಿ. ಟೋಟಲ್ ಆ್ಯಕ್ಚುಯಲ್ ಕ್ವಾಂಟಿಟಿ ಎಷ್ಟಿದೆ? 365. ಇದನ್ನು ಡಿವೈಡೆಡ್ ಬೈ ಮಾಡಿದಾಗ ನಮ್ಗೆ ಅಮೌಂಟ್ ಎಷ್ಟು ಬರುತ್ತೆ ಅಂದರೆ ಎಷ್ಟು ಕೆ ಜಿ ಬರುತ್ತೆ? 364.58 kg ಬರುತ್ತೆ. ಓಕೆ, ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕು. ಸೇಮ್ ಇನ್ನು ಕ್ಯೂ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಈಚ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟಿದೆ? 250 ಇದೆ. ಓಕೆ, 250 ಡಿವೈಡೆಡ್ ಬೈ
ಟೋಟಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟಿದೆ ರೀ 600 ತೆಗೆದುಕೊಳ್ರಿ. ಇಂಟು ಏನು ಮಾಡ್ಬೇಕು ಅದಕ್ಕೆ ಆ್ಯಕ್ಚುವಲ್ ಕ್ವಾಂಟಿಟಿ ಮಾಡ್ಬೇಕು. ಟೋಟಲ್ ಆ್ಯಕ್ಚುವಲ್ ಕ್ವಾಂಟಿಟಿ ಎಷ್ಟೈತೆ ರೀ 625. ಸೊ ಇಷ್ಟು ಮಾಡಿದ್ರೆ ಅಮೌಂಟ್ ಎಷ್ಟು ಬರುತ್ತೆ 260.42 kg ಬರುತ್ತೆ. ಓಕೆ, ಸೊ ಇವೇನು ರೀ ಇದಕ್ಕೆ ನಾವು ಕಂಪ್ಯಾರಿಸನ್ ಮಾಡ್ಕೋತ ಹೋಗ್ಬೇಕು. ಸೊ ಇದು ರಿವೈಸ್ಡ್ ಕ್ವಾಂಟಿಟಿ. ಸೊ ನಮಗೆ ಇಲ್ಲೇನು ಕ್ವಶನ್ ಏನು ಕೇಳಿದಾರಲ್ಲ, ಮಟೀರಿಯಲ್ ಕಾಸ್ಟ್ ವೇರಿಯನ್ಸ, ಮಟೀರಿಯಲ್ ಪ್ರೈಸ್ ವೇರಿಯನ್ಸ, ಮಟೀರಿಯಲ್ ಯೂಸೇಜ್ ವೇರಿಯನ್ಸ, ಮಟೀರಿಯಲ್ ಮಿಕ್ಸ್ ವೇರಿಯನ್ಸ. ಸೊ ಇವಕ್ಕೆ ಕಂಪ್ಯಾರಿಸನ್ ಮಾಡ್ಕೋತವ್ರಿ. ಸೊ ಏನು ಇದು ಫೇವರೇಬಲ್ ಆಗ್ತೈತೋ ಅಥವಾ ಅಡ್ವರ್ಸ್ ಆಗ್ತೈತೋ ಅಂತೇಳಿ ನೀವು ಕಂಪ್ಯಾರಿಸನ್ ಮಾಡಬೇಕು. ಓಕೆ, ಸೊ ಈಗ ಫಸ್ಟ್ ಏನು ಮೇನ್ ಕ್ಯಾಲ್ಕುಲೇಷನ್ಗೆ ಬರೋಣ. ಕ್ಯಾಲ್ಕುಲೇಷನ್ ಆಫ್ ವೇರಿಯನ್ಸ್ ಅಂತೇಳಿ ಮೆನ್ಷನ್ ಮಾಡ್ಕೋಬೇಕು. ಸೊ ಇವನು ಈಗ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ಏನು ನೋಡ್ರಿ, ಮಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದು ಕೂಡ ಬೇಸ್ಡ್ ಆನ್ ದ ಫಾರ್ಮುಲಾನ ಯೂಸ್ ಆಗುತ್ತೆ ಇಲ್ಲಿ. ಸೊ ಮಟೀರಿಯಲ್ ಕಾಸ್ಟ್ ವೇರಿಯನ್ಸ್, ಸೊ ಶಾರ್ಟ್ ಫಾರ್ಮ್ ಏನಂತಾರೆ ಅಂದ್ರೆ ಇದಕ್ಕೆ MCV ಅಂತಾರೆ, ಮಟೀರಿಯಲ್ ಕಾಸ್ಟ್ ವೇರಿಯನ್ಸ್. ಸೊ ಇದಕ್ಕೊಂದು ಫಾರ್ಮುಲಾ ಬರುತ್ತೆ ನೋಡ್ರಿ, ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಸ್ಟ್ಯಾಂಡರ್ಡ್ ಮಿಕ್ಸ್. ಓಕೆ, ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಸ್ಟ್ಯಾಂಡರ್ಡ್ ಮಿಕ್ಸ್ ಮೈನಸ್ ಆ್ಯಕ್ಚುವಲ್ ಕಾಸ್ಟ್ ಆಫ್ ಆ್ಯಕ್ಚುವಲ್ ಮಿಕ್ಸ್ ಅಂತ ಹೇಳ್ತಾರೆ. ಸೊ ಇಷ್ಟೇ, ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಸ್ಟ್ಯಾಂಡರ್ಡ್ ಮಿಕ್ಸ್ ಮೈನಸ್ ಆ್ಯಕ್ಚುವಲ್ ಕಾಸ್ಟ್ ಆಫ್ ಆ್ಯಕ್ಚುವಲ್ ಮಿಕ್ಸ್ ಅಂತ ಬರುತ್ತೆ. ಓಕೆ, ಸೊ ಮಟೀರಿಯಲ್ ಎಷ್ಟು ಯಾವುದಿದೆ ಪಿ ತೊಗೋಣ. ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಸ್ಟ್ಯಾಂಡರ್ಡ್ ಮಿಕ್ಸ್ ನೋಡ್ರಿ, ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಸ್ಟ್ಯಾಂಡರ್ಡ್ ಮಿಕ್ಸ್ದ ಕ್ವಾಂಟಿಟಿ ಎಷ್ಟಿದೆ ನೋಡ್ರಿ, kg ಅಂತ 350 ಇದೆ ಅಲ್ರಿ. ಸೊ 350 ತೆಗೆದುಕೊಳ್ಬೇಕ್ರಿ. ಇನ್ನೊಂದು ಮೈನಸ್ ಆ್ಯಕ್ಚುವಲ್ ಕಾಸ್ಟ್ ಆಫ್ ಆ್ಯಕ್ಚುವಲ್ ಮಿಕ್ಸ್ ಅಂತ ತೆಗೆದುಕೊಳ್ರಿ. ಆ್ಯಕ್ಚುವಲ್ ಕಾಸ್ಟ್ ಆಫ್ ಆ್ಯಕ್ಚುವಲ್ ಮಿಕ್ಸ್ದ ಆ್ಯಕ್ಚುವಲ್ ಕಾಸ್ಟ್ ತೆಗೆದುಕೊಳ್ರಿ. ಆ್ಯಕ್ಚುವಲ್ ಮಿಕ್ಸ್ದ ಎಷ್ಟು ಐತ್ರಿ ಕಾಸ್ಟ್ 10 ರೂಪೀಸ್ ಐತೆ ನೋಡ್ರಿ. 10 ರೂಪೀಸ್ ತೆಗೆದುಕೊಳ್ಬೇಕು. ಓಕೆ, 10 ರೂಪೀಸ್ ತೆಗೆದುಕೊಳ್ರಿ. ಸೊ ಒನ್ಸ್ ಅಗೇನ ಏನು ಮಾಡಬೇಕು, ಒನ್ಸ್ ಅಗೇನ್ ನೋಡ್ರಿ. ಓಕೆ, ಇದನ್ನು ಏನು ಮಾಡ್ಬೇಕಂದ್ರೆ ಈಗ ನಿಮ್ಗೊಂದು ಫಾರ್ಮುಲಾ ಹೇಳಿದಾರೆ ನೋಡ್ರಿ, ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಸ್ಟ್ಯಾಂಡರ್ಡ್ ಮಿಕ್ಸ್ ಅಂತ ಹೇಳಿದಾರೆ ಮೈನಸ್ ಆ್ಯಕ್ಚುವಲ್ ಕಾಸ್ಟ್ ಆಫ್ ಆ್ಯಕ್ಚುವಲ್ ಮಿಕ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ಈಗ ಸ್ಟ್ಯಾಂಡರ್ಡ್ ಕಾಸ್ಟ್ ಎಷ್ಟಿದೆ ನೋಡ್ರಿ, ಸ್ಟ್ಯಾಂಡರ್ಡ್ ಕಾಸ್ಟ್ ಸ್ಟ್ಯಾಂಡರ್ಡ್ ಮಿಕ್ಸ್ದ 350 ಐತಿ. ಇಂಟು ಏನು ಮಾಡಬೇಕು, ಇಂಟು 10 ರೂಪೀಸ್ ಮಾಡಬೇಕು. ಓಕೆ, ಸೊ ಏನು ಮಾಡಿರಿ 350 ಒನ್ಸ್ ಅಗೇನ್ 350 ಮಟೀರಿಯಲ್ ಪಿ ತಗೋರಿ ಬ್ರ್ಯಾಕೆಟ್ 350 ಇಂಟು 10 ಮಾಡಿ. ಓಕೆ, ಇದು ಆನ್ ಮತ್ತು ಇನ್ನೇನು ಮಾಡಬೇಕು, ಆ್ಯಕ್ಚುವಲ್ ಕಾಸ್ಟ್ ಆಫ್ ಆ್ಯಕ್ಚುವಲ್ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಆ್ಯಕ್ಚುವಲ್ ಕಾಸ್ಟ್ ಎಷ್ಟಿದೆ ರೀ 300 ಇಂಟು 10 ರೂಪೀಸ್ ಮಾಡಬೇಕು. ಓಕೆ, ಸೊ ಏನು ಮಾಡಿರಿ ಮೈನಸ್ ತಗೋರಿ ಬ್ರ್ಯಾಕೆಟ್ ಹಾಕ್ರಿ 300 ಇಂಟು 10 ರೂಪೀಸ್ ಮಾಡಬೇಕು. ಸೊ 350 ಇಂಟು 10 ರೂಪೀಸ್ ಮಾಡಿದಾಗ 3500 ಬರುತ್ತೆ. ನೆಕ್ಸ್ಟ್ 300 ಇಂಟು 10 ಮಾಡಿದಾಗ 300 ಬರುತ್ತೆ, 3000. ಸೊ ಇದು 3500. 350 ಇಂಟು 10 ಮಾಡಿದಾಗ 3500, 300 ಇಂಟು 10 ಮಾಡಿದಾಗ 3000. ಸೊ ಇವನ್ನೆರಡು ಮೈನಸ್ ಮಾಡಿರಿ ಅಂದ್ರೆ ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಸ್ಟ್ಯಾಂಡರ್ಡ್ ಮಿಕ್ಸ್ 3500. ಇದು ಮಟೀರಿಯಲ್ ಪಿ, ಆ್ಯಕ್ಚುವಲ್ ಕಾಸ್ಟ್ ಆಫ್ ಆ್ಯಕ್ಚುವಲ್ ಮಿಕ್ಸ್ 3000. ಸೊ ಟೋಟಲ್ ಎಷ್ಟು ಬರುತ್ತೆ ಅಮೌಂಟ್ 500 ರೂಪೀಸ್ ಬರುತ್ತೆ. ಸೊ 500 ಇದೆ ಮಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಅಂತ ಬರುತ್ತೆ. ಓಕೆ, 500. ಸೊ ಇದನ್ನು ಯಪ್ ಅನ್ನೋದು ನಾ ಈಗ ನಂತರ ಹೇಳ್ತೀನಿ. ಓಕೆ, ನೆಕ್ಸ್ಟ್ ನೋಡ್ರಿ ಕ್ಯೂ ತಗೋರಿ. ಸೇಮ್ ಏನು ಮಾಡ್ಬೇಕು ನೀವು, ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಸ್ಟ್ಯಾಂಡರ್ಡ್ ಮಿಕ್ಸ್ 250 ಇಂಟು 15 ಮಾಡ್ಕೋಬೇಕು. ಓಕೆ, ಸೊ ಏನು ಮಾಡಿರಿ ಕ್ಯೂದ 250 ಇಂಟು 15. ಸೊ ನೆಕ್ಸ್ಟ್ ಇದು ಬ್ರ್ಯಾಕೆಟ್ ಕೊಡ್ರಿ, ಮೈನಸ್ ಮಾಡ್ಕೊರಿ. ಮೈನಸ್ ಏನು ಮಾಡಬೇಕು, ಮೈನಸ್ ಆ್ಯಕ್ಚುವಲ್ ಕಾಸ್ಟ್ ಆ್ಯಕ್ಚುವಲ್ ಮಿಕ್ಸ್ನ ಮೈನಸ್ ಮಾಡ್ಕೋಬೇಕು. ಸೊ ಏನು ಮಾಡ್ತೀರಿ 325 ಇಂಟು 14 ಮಾಡ್ಕೋಬೇಕು. ಓಕೆ, 325 ಇಂಟು 14 ಮಾಡಿರಿ. ಸೊ ಅವು ಈಕ್ವಲ್ ಟು, ಸೊ ಏನು ಮಾಡಬೇಕು 250 ಇಂಟು 15 ಮಾಡಿದಾಗ 3750. ನೆಕ್ಸ್ಟ್ 325 ಇಂಟು 14 ಮಾಡಿದಾಗ 4550 ಬರುತ್ತೆ. ಓಕೆ, ಸೊ ಇದನ್ನು ಮಾಡಿರಿ, ಮೈನಸ್ ಮಾಡಿರಿ, ಎಷ್ಟು ಬರುತ್ತೆ -800 ಬರುತ್ತೆ. ಓಕೆ, ಸೊ ಈ ಥರ ಬಂದಾಗ ಮಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಏನಿದೆಲ್ಲ, ಸೊ ಇದನ್ನು ನಾವು ಇದಕ್ಕೆ ಕಂಪೇರ್ ಮಾಡಬೇಕು, ರಿವೈಸ್ಡ್ ಕ್ವಾಂಟಿಟಿಗೆ ಕಂಪೇರ್ ಮಾಡಿರಿ. ಸೊ ಇಲ್ಲಿ 364ದ ಪಾಯಿಂಟ್ ಸಮಥಿಂಗ್ ಐತೆ, 364.58 ಪಿದಿದೆ, 260.42ದ ಕ್ಯೂದಿದೆ. ಸೊ ಈಗ ನೋಡಿರಿ ಮಟೀರಿಯಲ್ ಪಿ ಏನಾಗುತ್ತೆ
ಫೇವರೇಬಲ್ ಆಗುತ್ತೆ. ಯಾಕಪ್ಪ ಅಂತಂದರೆ ಇದಕ್ಕಿಂತ ಜಾಸ್ತಿ ಇದೆ, 364ಕ್ಕಿಂತ ಜಾಸ್ತಿ ಇದೆಯಲ್ಲ, ಸೊ ಇದನ್ನ ಎಫ್ ಅಂತ ಹೇಳಿ ಮೆನ್ಷನ್ ಮಾಡಿರಿ. ನೆಕ್ಸ್ಟ್ 260ಕ್ಕಿಂತ ಏನಿದೆ ರೀ, ಇದು ಕಡಿಮೆ ಇದೆ, ಮೈನಸ್ ಇದೆ ಅಲ್ರಿ 800, ಸೊ ಇದು ಅಡ್ವರ್ಸ್ ಅಂತ ಹಾಕಬೇಕು. ಓಕೆ, ಎತ್ ಕೊಡ್ರಿ. ನೆಕ್ಸ್ಟ್ ಟೋಟಲ್ ಮಟೀರಿಯಲ್ ಕಾಸ್ಟ್ ಇವನ್ನ ಎರಡು ಆ್ಯಡ್ ಮಾಡಬೇಕು. ಆ್ಯಕ್ಚುಲಿ ಇದು ಮೈನಸ್ ಇದೆ, ಸೊ ಲೆಸ್ ಮಾಡಿರಿ ಎಷ್ಟು ಬರುತ್ತೆ, ಲೆಸ್ ಮಾಡಿರಿ ಅಂದ್ರೆ ಲೆಸ್ ಮಾಡಬೇಕು. ಸೊ ಎಷ್ಟು ಬರುತ್ತೆ 300. ಸೊ ಇದು ಮೈನಸ್ ಬರ್ತಲ್ರಿ, ಸೊ ಮೈನಸ್ ಅಂದರೆ ಇಟ್ ಈಸ್ ಎ ಅಡ್ವರ್ಸ್ ಅಂತ ಹೇಳ್ಬೋದು. ಸೊ ಮಟೀರಿಯಲ್ ಕಾಸ್ಟ್ ವೆರಿಯನ್ಸ್ ಆಯಿತು. ಸೊ ಈ ಥರ ನೀವು ಮಟೀರಿಯಲ್ ಕಾಸ್ಟ್ ವೆರಿಯನ್ಸ, ಬಟ್ ಇದನ್ನ ಏನು ಮಾಡಿ ಈ ಫಾರ್ಮುಲಾನ ನೆನಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಒನ್ ಮಟೀರಿಯಲ್ ಪ್ರೈಸ್ ವೆರಿಯನ್ಸ್ ಅಂತ ಹೇಳಿ ನೋಡಬೇಕು. ಮಟೀರಿಯಲ್ ಪ್ರೈಸ್ ವೆರಿಯನ್ಸ, ಸೊ ಮಟೀರಿಯಲ್ ಪ್ರೈಸ್ ವೆರಿಯನ್ಸ ಈಕ್ವಲ್ ಟು ಆ್ಯಕ್ಚುವಲ್ ಕ್ವಾಂಟಿಟಿ ಬ್ರೆಕೆಟ್ ಏನು ಮಾಡಿರಿ, ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆ್ಯಕ್ಚುವಲ್ ಪ್ರೈಸ್ ಅಂತ ಮಾಡಬೇಕು. ಓಕೆ, ಸೊ ಆ್ಯಕ್ಚುವಲ್ ಕ್ವಾಂಟಿಟಿ ಎಷ್ಟೈತೆ ನೋಡ್ರಿ ಇಲ್ಲಿ, ಆ್ಯಕ್ಚುವಲ್ ಕ್ವಾಂಟಿಟಿ ಓಕೆ. ಸೊ ಆ್ಯಕ್ಚುವಲ್ ಕ್ವಾಂಟಿಟಿ ಡಿವೈಡೆಡ್ ಆ್ಯಕ್ಚುವಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆ್ಯಕ್ಚುವಲ್ ಪ್ರೈಸ್ ಅಂತ ಐತ್ರಿ. ಸೊ ಏನು ಮಾಡ್ರಿ, ಪಿ ಅಂತ ಇಟ್ಕೋರಿ, ಪಿ ಈಕ್ವಲ್ ಟು ಆ್ಯಕ್ಚುವಲ್ ಕ್ವಾಂಟಿಟಿ. ಇಲ್ಲಿ ಏನು ಹೇಳಿದಾರೆ ನಿಮ್ಗೆ, ಮಟೀರಿಯಲ್ ಪ್ರೈಸ್ ವೆರಿಯನ್ಸ್ ಅಂತ ಹೇಳ್ತಾರೆ. ಆ್ಯಕ್ಚುವಲ್ ಕ್ವಾಂಟಿಟಿ ಅನ್ನೋದು ಎಲ್ಲೈತೆ ನೋಡ್ರಿ, ಆ್ಯಕ್ಚುವಲ್ ಮಿಕ್ಸ್ ಅಂತ ಇರ್ತೈತಿಲ್ಲ ರೀ. ಸೊ ಆ್ಯಕ್ಚುವಲ್ ಮಿಕ್ಸ್ ಇದೆಲ್ಲ ಆ್ಯಕ್ಚುವಲ್ ಕ್ವಾಂಟಿಟಿ ಎಷ್ಟೈತೆ ರೀ, 300. ಓಕೆ, 300 ಇಟ್ಕೊಳೋ, 300 ಏನು ಮಾಡಿರಿ, 300. ಓಕೆ, ಒನ್ಸ್ ಅಗೇನ್ 300 ಬ್ರೆಕೆಟ್ ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆ್ಯಕ್ಚುವಲ್ ಪ್ರೈಸ್ ಅಂತ ಹೇಳ್ತಾರೆ. ಓಕೆ, ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಿದೆ ನೋಡ್ರಿ, ಸ್ಟ್ಯಾಂಡರ್ಡ್ ಪ್ರೈಸ್ ಸ್ಟ್ಯಾಂಡರ್ಡ್ ಮಿಕ್ಸ್ದಾಗ ಇರುತ್ತೆ. ಪಿ ಇದು ನೋಡ್ರಿ 10 ಇದೆ, ಕ್ಯೂ ಯಾವುದ್ರಿ ಆ್ಯಕ್ಚುವಲ್ ಪ್ರೈಸ್ ಕೂಡ 10 ಇದೆ. ಸೊ ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆ್ಯಕ್ಚುವಲ್ ಪ್ರೈಸ್ ಅಂತ ಹೇಳ್ತಾರೆ. ಸೊ ಅಂದ್ರೆ ಅದು 10 - 10 ಬರುತ್ತೆ. ಓಕೆ, ಸೊ ಈಕ್ವಲ್ ಟು 300 10 - 10 ಅಂದರೆ 0. ಸೊ ಅಮೌಂಟ್ ಎಷ್ಟು ಬರುತ್ತೆ, 0 ಬರುತ್ತೆ. ಓಕೆ, ನೆಕ್ಸ್ಟ್ ಇನ್ನು ಕ್ಯೂ ತೋರಿ, ಕ್ಯೂದು ಏನು ಮಾಡಿರಿ, ಆ್ಯಕ್ಚುವಲ್ ಕ್ವಾಂಟಿಟಿ ನೋಡಿರಿ. ಕ್ಯೂ ಆ್ಯಕ್ಚುವಲ್ ಕ್ವಾಂಟಿಟಿ ಎಷ್ಟೈತೆ ರೀ, ಕ್ಯೂದ ಆ್ಯಕ್ಚುವಲ್ ಕ್ವಾಂಟಿಟಿ 325 ಐತಿ. ಓಕೆ, 325. ನೆಕ್ಸ್ಟ್ ಬ್ರೆಕೆಟ್ ಏನು ಮಾಡಿರಿ, 325 ಬ್ರೆಕೆಟ್ ಸ್ಟ್ಯಾಂಡರ್ಡ್ ಪ್ರೈಸ ಆ್ಯಕ್ಚುವಲ್ ಪ್ರೈಸ ಮಾಡಬೇಕು. ಓಕೆ, ಸೊ ಸ್ಟ್ಯಾಂಡರ್ಡ್ ಪ್ರೈಸ್ ನೋಡಿರಿ. ಸೊ ಪ್ರಾಬ್ಲಮ್ದಲ್ಲಿ ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಿದೆ ರೀ, 15 ಇದೆ, ಕ್ಯೂ ನೋಡ್ಕೋಬೇಕು. ಸೊ ಇಲ್ಲಿ 14 ಇದೆ. ಓಕೆ, 15 - 14. ಸೊ ಈ ಥರ ಮಾಡಬೇಕು. 15 - 14 1 ಬರುತ್ತೆ. ಓಕೆ, 325 × 1 ಈಕ್ವಲ್ ಟು 325 ಬರುತ್ತೆ. ಸೊ ಇದು ಫೇವರೇಬಲ್. ಯಾಕೆ ಫೇವರೇಬಲ್ ಹೇಳ್ರಿ, ಸೊ ಇಲ್ಲಿ ಅಬ್ಸರ್ವ್ ಮಾಡಿರಿ, 260 kg ಅಬೋ ಇದೆ. ಸೊ ಇಟ್ ಈಸ್ ಅ ಫೇವರೇಬಲ್. ಸೊ ಟೋಟಲ್ ಮಟೀರಿಯಲ್ ಪ್ರೈಸ್ ವೆರಿಯನ್ಸ್ ಏನು ಮಾಡಬೇಕು, ಈಕ್ವಲ್ ಟು 325 ಇದು ಫೇವರೇಬಲ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ನೆಕ್ಸ್ಟ್ ನೋಡಿರಿ, ಮೈನಸ್ ಬರ್ತಂದ್ರೆ ಅದು ಅಡ್ವರ್ಸ್ ಅಂತ ಹಾಕ್ತೀರಿ. ಓಕೆ, ನೆಕ್ಸ್ಟ್ ನೋಡಿರಿ, ಮಟೀರಿಯಲ್ ಯೂಸೇಜ್ ವೆರಿಯನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಥರ್ಡ್ ಒನ್ ಏನಿದೆ, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಮಟೀರಿಯಲ್ ಪ್ರೈಸ್ ಆಯ್ತು ರೀ, ಮಟೀರಿಯಲ್ ಯೂಸೇಜ್ ವೆರಿಯನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಮಟೀರಿಯಲ್ ಯೂಸೇಜ್ ವೆರಿಯನ್ಸ್ ಫಾರ್ಮುಲಾ ನೋಡಿರಿ. ಸೊ ಇದಕ್ಕೆ MUV ಅಂತಾರೆ. ಓಕೆ, ಸೊ ಮಟೀರಿಯಲ್ ಯೂಸೇಜ್ ವೆರಿಯನ್ಸ್ ಸ್ಟ್ಯಾಂಡರ್ಡ್ ಪ್ರೈಸ್ ಬ್ರೆಕೆಟ್ ಅಂದರೆ ಇಂಟು ಇದ್ದಂಗೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆ್ಯಕ್ಚುವಲ್ ಕ್ವಾಂಟಿಟಿ ಅಂತೇಳಿ ಮೆನ್ಷನ್ ಮಾಡ್ಬೋದು. ಓಕೆ, ಸೊ ಈಗ ಸ್ಟ್ಯಾಂಡರ್ಡ್ ಪ್ರೈಸ ಪಿ ಮತ್ತು ಕ್ಯೂ ಎರಡು ಥರದ್ದು ತೆಗೆದುಕೊಳ್ಬೇಕು. ಸೊ ಈಗ ಪಿ ನೋಡೋಣ. ಸೊ ಪಿದ ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಿದೆ ನೋಡಿರಿ, ಸ್ಟ್ಯಾಂಡರ್ಡ್ ಪ್ರೈಸ 10 ರೂಪೀಸ್ ಇದೆ. ಓಕೆ, ಸ್ಟ್ಯಾಂಡರ್ಡ್ ಪ್ರೈಸ 10 ಇದೆ. ನೆಕ್ಸ್ಟ್ ಬ್ರೆಕೆಟ್ದಾಗ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆ್ಯಕ್ಚುವಲ್ ಕ್ವಾಂಟಿಟಿ ಅಂತ ಹೇಳ್ತಾರೆ. ಓಕೆ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟಿದೆ 350, ಪಿ ಇದೆ, ಆ್ಯಕ್ಚುವಲ್ ಕ್ವಾಂಟಿಟಿ 300. ಸೊ ಇದನ್ನು ಮೈನಸ್ ಮಾಡಬೇಕು. ಓಕೆ, 350 - 300 ಮಾಡಿದಾಗ ಸೊ ಇಲ್ಲಿ ಸೇಮ್ 10 ಇಟ್ಕೋರಿ, ಇಲ್ಲಿ 50 ಬರುತ್ತೆ. ಬ್ರೆಕೆಟ್ ಇಂಟು ಮಾಡೋದನ್ನ 500 ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿರಿ, ಕ್ಯೂ ತೆಗೆದುಕೊಳ್ಬೇಕು. ಸೊ ಈಗ ಸ್ಟ್ಯಾಂಡರ್ಡ್ ಪ್ರೈಸ್ ಕ್ಯೂದು ಎಷ್ಟಿದೆ ನೋಡಿರಿ, ಸ್ಟ್ಯಾಂಡರ್ಡ್ ಪ್ರೈಸ್ ಕ್ಯೂ ಎಷ್ಟಿದೆ ರೀ, 15 ಇದೆ. ಸ್ಟ್ಯಾಂಡರ್ಡ್ ಪ್ರೈಸ್ ಕ್ಯೂ 15 ಇದೆ. ಓಕೆ, ನೆಕ್ಸ್ಟ್ ಒನ್ ಏನು ಮಾಡಬೇಕು, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆ್ಯಕ್ಚುವಲ್ ಕ್ವಾಂಟಿಟಿ ಮಾಡಬೇಕು. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅಂದರೆ ಎಷ್ಟಿದೆ ನೋಡಿರಿ, ಸೇಮ್ ಈಗ ಪಿ ಮಟೀರಿಯಲ್ ಪಿ ಮಾಡಲ ಹಂಗೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 350 ಮೈನಸ್ ಆ್ಯಕ್ಚುವಲ್ ಕ್ವಾಂಟಿಟಿ 325. ಸೊ ಇವನ್ನ ಮೈನಸ್ ಮಾಡಬೇಕು. ಓಕೆ,
ಸೊ ಮೈನಸ್ ಮಾಡಿದಾಗ ಇದು 15ನ ಇನ್ಬಿಲ್ಟ್ ಇಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ಇದು 75 ಬರುತ್ತೆ. 350 ಮೈನಸ್ 325 ಮೈನಸ್ 75 ಬರುತ್ತೆ. ಸೊ ಅದಕ್ಕೆ ಇಂಟು ಮಾಡಿದಾಗ ಮೈನಸ್ ಏನು ಬರುತ್ತೆ 1125. ಸೊ ಈಗ 500 ಏನಿದೆ ಮಟೀರಿಯಲ್ ಪಿ ಇದೆ, ಆ್ಯಕ್ಚುಲಿ ಅದರದ ರಿವೈಸ್ಡ್ ಪ್ರಾಫಿಟ್ಗಿಂತ ಜಾಸ್ತಿ ಇದೆ. ಸೊ ಓಕೆ, ಸೊ ಹಾಗಾಗಿ ಇದೇನಂದರೆ ಫೇವರೇಬಲ್ ಹೇಳ್ಬೋದು, ಇದು ಅಡ್ವರ್ಸ್ ಅಂತ ಹೇಳ್ಬೋದು. ಸೊ ಟೋಟಲ್ ಕಂಪೇರ್ ಮಾಡಿದಾಗ ಟೋಟಲ್ ಮಟೀರಿಯಲ್ ಯೂಸೇಜ್ ವೆರೈನ್ಸ್ ನೋಡ್ರಿ. ಸೊ ಇಲ್ಲಿ 500 ಪ್ಲಸ್ ಇದೆ, ಮೈನಸ್ 1125 ಮಟೀರಿಯಲ್ ಕ್ಯೂದಿದೆ. ಸೊ ಮೈನಸ್ ಮಾಡಿ ರಿಮೈನಿಂಗ್ ಎಷ್ಟು ಬರುತ್ತೆ ಮೈನಸ್ 625. ಇಟ್ ಈಸ್ ಅ ಅಡ್ವರ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಇಟ್ ಈಸ್ ಅ ಅಡ್ವರ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ, ಇನ್ನು ಡಿ ನೋಡ್ರಿ. ಓಕೆ, ಸೊ ಮಟೀರಿಯಲ್ ಮಿಕ್ಸ್ ವೆರೈನ್ಸ್. ಸೊ ಲಾಸ್ಟಿಗೆ ಒಂದು ಕ್ವಶನ್ ಕೇಳಿದಾರೆ ನಿಮ್ಗೆ, ಏನು ಕೇಳಿದಾರೆ ಮಟೀರಿಯಲ್ ಮಿಕ್ಸ್ ವೆರೈನ್ಸ್ ಅಂತ ಹೇಳಿ ಕೇಳಿದ್ದಾರೆ. ಓಕೆ, ಸೊ ಮಟೀರಿಯಲ್ ಮಿಕ್ಸ್ ವೆರೈನ್ಸ್ ಯಾವ ಥರ ಮಾಡಬೇಕಂದ್ರೆ ಕ್ಯಾಲ್ಕುಲೇಟ್ ಮಾಡಬೇಕು. ಹಂಗೆ ಮಾಡೋದಂದರೆ ಸೊ ಮಟೀರಿಯಲ್ ಮಿಕ್ಸ್ ವೆರೈನ್ಸ್ MMV ಅಂತಾರೆ. ಮಟೀರಿಯಲ್ ಮಿಕ್ಸ್ ವೆರೈನ್ಸ್ ಸ್ಟ್ಯಾಂಡರ್ಡ್ ಪ್ರೈಸ್ ಬ್ರೆಕೆಟ್ ರಿವೈಸ್ಡ್ ಕ್ವಾಂಟಿಟಿ ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಮಾಡಬೇಕು. ಸೇಮ್ ಮಟೀರಿಯಲ್ ಮಿಕ್ಸ್ ವೆರೈನ್ಸ್ ಅನ್ನೋದು ಪಿ ತೋರಿ ಕ್ಯೂ ತೋರಿ. ಪಿ ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟೈತ್ರಿ, ಸೇಮ್ ಸ್ಟ್ಯಾಂಡರ್ಡ್ ಪ್ರೈಸ್ ಸ್ಟ್ಯಾಂಡರ್ಡ್ ಅದು ಕೊಟ್ಟಾರಿಲ್ರಿ, ಇಲ್ಲಿ ಸ್ಟ್ಯಾಂಡರ್ಡ್ ಕೊಟ್ಟಾರು 10 ರೂಪೀಸ್ ಕೊಟ್ಟಾರೆ. ನೆಕ್ಸ್ಟ್ ಬ್ರೆಕೆಟ್ ಇಂಟು ಬ್ರೆಕೆಟ್ ಏನು ರೀ ರಿವೈಸ್ಡ್ ಕ್ವಾಂಟಿಟಿ ಇಲ್ಲಿ ಕೊಟ್ಟಾರ. ನೀವು ಫೈಂಡ್ ಔಟ್ ಮಾಡಿದ್ರೆ ನೋಡಿ, ಪಿ ದ 364.58 kg ಅಂತ ಮಾಡಿದ್ದಾರೆ. ಸೊ ಇದನ್ನೇ ತೆಗೆದುಕೊಳ್ಬೇಕು. 364.58 ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ನೋಡ್ರಿ. ಆ್ಯಕ್ಚುಯಲ್ ಕ್ವಾಂಟಿಟಿ ಆ್ಯಕ್ಚುಯಲ್ ಮಿಕ್ಸ್ದಾಗ ಇರುತ್ತೆ. ಸೊ ಆ್ಯಕ್ಚುಯಲ್ ಕ್ವಾಂಟಿಟಿ ಎಷ್ಟೈತ್ರಿ 300 ಇದೆ. ಓಕೆ, ಸೊ ಇದನ್ನ ಮೈನಸ್ ಮಾಡಿರಿ, ರಿಮೈನಿಂಗ್ ಅಮೌಂಟ್ ಎಷ್ಟು ಬರುತ್ತೆ ನೋಡ್ರಿ, ಈಕ್ವಲ್ ಟು 10 364.58 ಮೈನಸ್ 300 ಮಾಡಿದಾಗ 64.58 ಬರುತ್ತೆ. ಇಂಟು 10 ಮಾಡಿದಾಗ 645.8 ಅಂತ ಹೇಳಿ ಬರುತ್ತೆ. ಸೊ ಇಟ್ ಈಸ್ ಎ ಫೇವರೇಬಲ್ ಅಂತ ಹೇಳ್ಬೋದು. ಯಾಕೆ ಹೇಳ್ರಿ, ಇದು ಕ್ವಾಂಟಿಟಿ ಇದು ನೀವು ರಿವೈಸ್ಡ್. ಓಕೆ, ಸೊ ರಿವೈಸ್ಡ್ ಕ್ವಾಂಟಿಟಿಗಿಂತ ಜಾಸ್ತಿ ಇದೆ. ಓಕೆ, ನೆಕ್ಸ್ಟ್ ನೋಡಿರಿ ಕ್ಯೂ ನೋಡಿರಿ. ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಿದೆ ಕ್ಯೂದ, ಮಟೀರಿಯಲ್ ಕ್ಯೂದ ಸ್ಟ್ಯಾಂಡರ್ಡ್ ಪ್ರೈಸ್ ಒಂದು ಸೈಡ್ ನೋಡ್ಕೊತ ಹೋಗ್ಬೇಕು. 15 ಇದೆ. ಸೊ ಏನಿಲ್ಲ, ಅವ ಇನ್ಫಾರ್ಮೇಷನ್ ರಿಪೀಟ್ ಆಗಿರ್ತವೆ. ಸೊ 15 ಇದೆ, 15 ತೆಗೆದುಕೊಳ್ರಿ. ರಿವೈಸ್ಡ್ ಕ್ವಾಂಟಿಟಿ ಇದು ಕ್ಯೂದ ತೆಗೆದುಕೊಳ್ಬೇಕು. ಆಗಾರೆ ನಾವು ಪಿ ಇದು ತೆಗೆದುಕೊಂಡಿದ್ದೀವಿ. ಈಗ ಕ್ಯೂ ನೋಡ್ರಿ, ರಿವೈಸ್ಡ್ ಕ್ವಾಂಟಿಟಿ ಎಷ್ಟಿದೆ ರೀ 260.42 kg ಇದೆ. ಸೊ ಇದನ್ನೇನು ಮಾಡಿರಿ 260.42 ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ನೋಡ್ರಿ. ಆ್ಯಕ್ಚುಯಲ್ ಕ್ವಾಂಟಿಟಿ ಅನ್ನೋದು ಆ್ಯಕ್ಚುಯಲ್ ಮಿಕ್ಸ್ದಾಗ ಇರುತ್ತೆ. ಓಕೆ, ಆ್ಯಕ್ಚುಯಲ್ ಕ್ವಾಂಟಿಟಿ 325 ಇದೆ. ಓಕೆ, 325. ಸೊ ಈ ಥರ ಇದನ್ನ ಈಕ್ವಲ್ ಟು ಇಡಬೇಕು. 15 ಬ್ರೆಕೆಟ. ಸೊ ಇಲ್ಲಿ 260.42 ಮೈನಸ್ 325 ಮಾಡಿದಾಗ ಮೈನಸ್ 64.58 ಬರುತ್ತೆ. ಓಕೆ, ಸೊ ಲಾಸ್ಟ್ಗೆ ಇಂಟು 15 ಮಾಡಿದಾಗ ಮೈನಸ್ 968.8 ಬರುತ್ತೆ. ಸೊ ಇಟ್ ಈಸ್ ಅ ಅಡ್ವರ್ಸ್ ಅಂತ ಹೇಳ್ಬೋದು. ಸೊ ಯಾಕೆ ಅಡ್ವರ್ಸ್ ಅಂದರೆ ಇಟ್ ಈಸ್ ಅ ಮೈನಸ್ ಆಗಿ ಬಂದೈತಿ. ನೆಕ್ಸ್ಟ್ ನೋಡಿರಿ, ಟೋಟಲ್ ಮಟೀರಿಯಲ್ ಮಿಕ್ಸ್ ವೆರೈನ್ಸ್ ಈಕ್ವಲ್ ಟು. ಸೊ ಈಗ ಮೈನಸ್ 968.7ದಲ್ಲಿ 645.8 ಮೈನಸ್ ಮಾಡಿದ್ರೆ ಸೊ ಮೈನಸ್ದಾಗ ಬರುತ್ತೆ 322.9 ಬರುತ್ತೆ. ಇಟ್ ಈಸ್ ಆಲ್ಸೋ ಅಡ್ವರ್ಸ್ ಅಂತ ಹೇಳ್ಬೋದು. ಸೊ ಈ ಥರ ನೀವು ಇದನ್ನು ಪ್ರಾಬ್ಲಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇನ್ನೊಂದು ಸ್ವಲ್ಪ ಇಲ್ಲಿ ಏನಂದರೆ ಇದ್ರದ್ದೆಲ್ಲ ನೀವು ಫಾರ್ಮುಲಾಸ್ಗಳ ನೆನಪಿಟ್ಕೋರಿ. ಓಕೆ, ಸೊ ಇದು ಬೇಸ್ಡ್ ಆನ್ ದ ಫಾರ್ಮುಲಾ. ಇದೊಂದು ಸಲ ಏನು ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ ಕ್ವಶನನ್ನು. ಸೊ ನಿಮ್ಗೆ ಸಿಂಪಲ್ ಆಗುತ್ತೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ಅದು ಕಂಟಿನ್ಯೂ ಮಾಡೋಣ. ಓಕೆ, ಸೊ ಆಲ್ರೆಡಿ ಕ್ವಶನ್ ನಂಬರ್ 10 ಇದೇ ಏನಿದೆಯಲ್ಲ. ಸೊ ಇದನ್ನ ನೆನಪಿಟ್ಕೋರಿ. ಆಲ್ಮೋಸ್ಟ್ ಎಲ್ಲ ಪ್ರಾಕ್ಟೀಸ್ ಮಾಡಿರಿ ಒನ್ಸ್ ಅಗೇನ. ಓಕೆ, ಥ್ಯಾಂಕ್ ಯು ಆಲ್.